ಚಿಕ್ಕಮ್ಮ. ಏನೇ, ಎಲ್ಲಿಗೆ ಹೋಗಿದ್ದೆ ನೀನು? ಎಲ್ಲೆಲ್ಲಿ ಸುತ್ತಾಡ್ಕೊಂಡು ಬರ್ತಿದ್ಯೆ? ನಾನೊಬ್ಳು ಮನೇಲಿದ್ದೀನಿ ಅಂತ ಗೊತ್ತಿಲ್ವಾ ನಿನ್ಗೆ? ನಾನ್ ನಿಮಗೇನ್ ಮಾಡಿದ್ದೆ ಚಿಕ್ಕಮ್ಮ? ನನಗ್ ಯಾಕೆ ಹೀಗ್ ಮಾಡಿದ್ರಿ? ನಾನೇನೇ ಮಾಡಿದೆ ನಿನ್ಗೆ? ನಿಮ್ಮ ಮನಸಾಕ್ಷಿನೇ ಕೇಳಿ, ನನಗೆ ಎಷ್ಟು ದೊಡ್ಡ ದ್ರೋಹ ಮಾಡಿದಿರ ಅಂತ ನಿಮ್ಗೆ ಗೊತ್ತಾಗುತ್ತೆ ಅಲ್ವೇ? ಎಷ್ಟು ಮಾತಾಡೋದ್ ಕಲ್ತಿದ್ಯಾ ನೀನು? ನಾಲ್ಗೆ ಎಷ್ಟು ಉದ್ದಕ್ಕೆ ಚಾಚ್ತಾ ಇದ್ಯಾ? ದೊಡ್ಡ ದೊಡ್ಡ ಮಾತಾಡೋದ್ ಕಲ್ತ್ಬಿಟ್ಟಿದ್ಯಾ? ಏನಾಗಿದ್ಯಾ ನಿನ್ಗೆ? ನಿಮ್ಮಪ್ಪ ನಮ್ಮೆಲ್ರಿಗೋಸ್ಕರ ಎಷ್ಟು ಕಷ್ಟಪಡ್ತಿದಾರಂತ ಗೊತ್ತಾ ನಿನ್ಗೆ? ನಿನಗೆ ಒಳ್ಳೆ ದಿನ ಬರ್ಲಿ ಅಂತ ಅವರು ಮಾನ ಮರ್ಯಾದೆ ಎಲ್ಲ ಬಿಟ್ಟು ಅವಮಾನ ಮಾಡಿಸ್ಕೊಂಡ್ ಬಂದಿದ್ದಾರೆ. ಗೊತ್ತಾ ನಿನ್ಗೆ ಅದ್ರ ಬಗ್ಗೆ? ನನಗೂ ಒಂದು ಒಳ್ಳೆ ಬದುಕು, ಒಳ್ಳೆ ಗೌರವ ಮನೆ ಬಾಗಿಲ್ ತನಕ ಹುಡ್ಕೊಂಡ್ ಬಂದಿತ್ತು. ಅದನ್ನ ನನಗೆ ಹೇಳ್ದೆ ಯಾಕೆ ಮುಚ್ಚಿಟ್ರಿ? ನನಗೆ ಅರ್ಥ ಆಗೋ ಹಾಗೆ ಬೊಗಳೆ, ಏನೇನೋ ಮಾತಾಡ್ಬೇಡ ನೀನು. ಏಯ್, ನೀನ್ ಬಾಯಿ ಮುಚ್ಚೆ. ನೀನು 2 ಮಕ್ಕಳನ್ನ ಹೆತ್ತಿದ್ಯಾ, ಅವ್ರ ಬಾಳು ಚೆನ್ನಾಗಿರೋದು ಬೇಡವಾ? ನೀನು ಮುತ್ತು ಸೇರಿ ಯಾಕೆ ಇವಳು ಬಾಳ್ನ ಹೊಸಕ್ತಾ ಇದ್ದೀರಾ? ಏ ಮುದುಕಿ, ಬಾಯಿ ಮುಚ್ಕೊಂಡು ಸುಮ್ಮನೆ ಇರೋ. ಏನೇನೋ ಹೇಳಿ ಇವಳು ಬಾಳ್ನ ಹಾಳು ಮಾಡ್ತಿರೋದು ನೀನೇ. ಚಿಕ್ಕಮ್ಮ, ನನ್ನ ಬಾಳ್ ಹಾಳು ಮಾಡ್ತಿರೋರು ನೀವು. ಯಾಕೆ ಅಜ್ಜಿಗೆ ಹೇಳ್ತಾ ಇದ್ದೀರಾ? ನನ್ನ ಕಾಲೇಜ್ ಪ್ರಿನ್ಸಿಪಲ್ ಇಲ್ಲಿಗೆ ಬಂದಿದ್ರು ತಾನೆ? ಅದನ್ನ ಯಾಕೆ ಮುಚ್ಚಿಟ್ರಿ? ನಿಮಗೇನೋ ಓದ್ಸಕ್ ಮನ್ಸಿಲ್ಲ, ಅಥವಾ ಓದ್ಸೋದಕ್ ಆಗೋದು ಇಲ್ಲ. ತಾನೇ ಓದೋದಕ್ಕೆ ಅವಕಾಶ ಹುಡ್ಕೊಂಡ್ ಬಂದ್ರೆ ಅದು ನೀವ್ಯಾಕೆ ಹಾಳು ಮಾಡಿದ್ರಿ? ಏಯ್, ನಿನ್ನನ್ನೇ ಕೇಳ್ತಾ ಇರೋದು. ನಿಂಗೇನು ಕಿವಿ ಕೇಳಿಸ್ತಿದ್ಯೋ ಇಲ್ವೋ? ಇವ್ರು ಪ್ರಿನ್ಸಿಪಾಲ್ರು ಬಂದಿದ್ರೋ ಇಲ್ವೋ? ಅಜ್ಜಿ, ಬೇರೆ ಸ್ಟೂಡೆಂಟ್ಸ್ಗೆಲ್ಲ ಪೋಸ್ಟಲ್ ಲೆಟರ್ ಕಳ್ಸಿದ್ದಾರೆ. ನಾನು ಓದ್ಲಿ ಅನ್ನೋ ಅಕ್ರೆಯಿಂದ ನಮ್ಮ ಮನೆ ಹುಡ್ಕೊಂಡು ಇಲ್ಲಿ ತನಕ ಬಂದು ನೇರವಾಗಿ ಲೆಟರ್ ಕೊಟ್ಟು ಹೋಗಿದ್ದಾರೆ. ಅದು ಅಲ್ಲದೆ ಅವ್ರ ಫೋನ್ ನಂಬರ್ ಕೊಟ್ಟು ತುಳಸಿಗೆ ಬಂದ ತಕ್ಷಣ ಫೋನ್ ಮಾಡೋದಕ್ಕೆ ಹೇಳಿ ಅಂತಾನೂ ಹೇಳಿ ಹೋಗಿದ್ದಾರೆ. ಯಾಕೆ ಚಿಕ್ಕಮ್ಮ ಎಲ್ಲ ಮುಚ್ಚಿಟ್ರಿ? ಸರಿ, ಅದಕ್ಕೇನೀಗ? ನನಗೆ 100 ಸಮಸ್ಯೆಗಳು ಇರ್ತವೆ. ಅದ್ರಲ್ಲಿ ನಾನು ಇದನ್ನೆಲ್ಲ ನೆನ್ಪಿಟ್ಕೊಳಕಾಗತ್ತಾ? ಅಷ್ಟೊಂದು ಮುಖ್ಯವಾದ ವಿಷಯನ ಇದು? ಅದು ನನ್ನ ಜೀವನದ ಪ್ರಶ್ನೆ. ಆ ಲೆಟರ್ ಎಲ್ಲಿ ಈಗ? ಅವರು ನಿನ್ನ ಹುಡ್ಕೊಂಡು ಬಂದಾಗ ನಿನ್ ಮದುವೆ ನಿಶ್ಚಯ ಆಗಿತ್ತು. ಆ ಸ್ಥಿತಿನಲ್ಲಿ ನೀನೆಲ್ಲಿ ಓದಕ್ ಹೋಗ್ತೀಯ ಅಂತ ನಾನು ಅವಾಗ್ಲೇ ಹರಿದಾಕ್ಬಿಟ್ಟೆ ಅದನ್ನ. ನಾನು ಅವಾಗ್ಲೇ ಹರಿದಾಕ್ಬಿಟ್ಟೆ ಅದನ್ನ.